ನಮ್ಮಮ್ಮ ಮೊಟ್ಟೆ ಹಿಡಿದ್ರೆ ಸ್ಟೈಲ್ ನೋಡಿ ಇದು. ಅಮ್ಮನ ಕೈಲಿ 2 ತಿನ್ನೋಕ್ಕಾಗಲ್ಲ. ಆಲ್ರೆಡಿ ಫೀಲಿಂಗ್ ಬರ್ನಿಂಗ್ ಸೆನ್ಸೇಷನ್. ಸೊ ಇದು ಬಗ್ಗೆ ಗೊತ್ತಿದ್ರೆ ಮಾತ್ರ ಮಾಡಿ. ಸ್ಕಿನ್ ಕಂಪ್ಲೀಟ್ ಡ್ರೈ ಇರಬೇಕು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಚೈತ್ರ ಕೂಡ ಮಾತಾಡ್ತಿರೋದು. ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ನಾನು ಕೂಡ ಚೆನ್ನಾಗಿದ್ದೀನಿ, ಬಟ್ ನಾಟ್ ರಿಯಲಿ ವೆಲ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಾಮಿ ಹಾಯ್ ಹೇಳಿ. ಹಾಯ್, ವೆಲ್ಕಮ್ ಬ್ಯಾಕ್. ಯೂಟ್ಯೂಬ್ ಚಾನಲ್. ಸೊ ಗೈಸ್, ಸ್ವಲ್ಪ ದಿನದಿಂದ ನನಗೆ ತುಂಬ ಸಿವಿಯರ್ ಬ್ಯಾಕ್ ಪೇನ್ ಇತ್ತು. ಮಲ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ ಸ್ಟ್ರೈಟ್. ಸೊ ಒಂದು 15 ಡೇಸೇ ಆಗಿತ್ತು ನಾನು ಕರೆಕ್ಟಾಗಿ ನಿದ್ದೆ ಮಾಡಿ. ನಾನು ಆ ಕಡೆ ಈ ಕಡೆ ಸೈಡಲ್ಲೇ ಮಲ್ಕೊಬೇಕಾಗಿತ್ತು. ಸೊ ಅದಕ್ಕಿಂತ ಮುಂಚೆನೇ ನಾನು ಚೆಕಪ್ಗೆ ಹೋಗಿದ್ದೆ. ಟ್ಯಾಬ್ಲೆಟ್ಸ್ ಕೊಟ್ಟಿರೋದು ವರ್ಕ್ ಆಗಲಿಲ್ಲ. ಸೊ ಒಂದಿನ ಇವತ್ತು ಹೋಗಿ ಚೆಕ್ ಮಾಡಿಸೇ ಬಿಡೋಣ ಅಂತ ಹೇಳಿದೆ. ಸೊ ಅವರು ತುಂಬ ವೀಕ್ ಇದ್ದೀರಾ ನೀವು, ನಿಮ್ಮ ಏಜಿಗೆ ನಿಮ್ಮ ವೆಯ್ಟ್ಗೂ ನೋಡಿ ಅವರೇ ಶಾಕ್ ಆಗಿಬಿಟ್ಟು ಡಾಕ್ಟರು. ಸೊ ಒಂದು ಬ್ಲಡ್ ಟೆಸ್ಟ್ ಮಾಡಿಸಿ, ವೈಟಮಿನ್ B12, ವೈಟಮಿನ್ D3 ಟೆಸ್ಟ್ ಎಲ್ಲ ಮಾಡಿಸಿ ಒಂದು ಎಕ್ಸ್ರೇ ಕಾಪಿ ತೆಗೆಸ್ಕೊಂಡು ಬನ್ನಿ, ಏನಾಗಿದೆ ನೋಡೋಣ ಅಂತ ಹೇಳಿದ್ರು. ಸೊ ನನಗೆ ಫುಲ್ ಗಾಬರಿ ಆಗೋದೆ, ಏನಪ್ಪ ಹಿಂಗೆ ಹೇಳ್ತಿದ್ದಾರಲ್ಲ ಅಂತ ಹೇಳಿ. ನನಗೆ ಓರಲ್ ಸಪ್ಲಿಮೆಂಟ್ಸ್ ಎಲ್ಲ ತೊಗೊಬಿಡ್ತೀನಿ. ಬ್ಲಡ್ ಟೆಸ್ಟು, ಇಂಜೆಕ್ಷನ್ ಅಂದರೆ ಸ್ವಲ್ಪನೂ ಆಗೋದೇ ಇಲ್ಲ. ನನ್ನ ಕಾಲು ಏಟಾದಾಗ ನಾನು ಆ ಬ್ಲಡ್ನ ನೋಡಿದಾಗಲಿಂದ ನನಗೆ ಬೇರೆ ಯಾವಾಗಲೂ ಬ್ಲಡ್ ನೋಡಿದ್ರೆ ನಂಗೆ ತಲೆ ಸುತ್ತು ಬರುತ್ತೆ. ಸೊ ಹಾಗಾಗಿ ಕಣ್ಣು ಮುಚ್ಕೊಂಡು ಕೂತ್ಕೊಬಿಟ್ಟಿದೆ, ನಂಗೆ ಅಷ್ಟೂ ಆಗಲ್ಲ. ಸೊ ಈ ಟೆಸ್ಟ್ ರಿಪೋರ್ಟ್ ಎಲ್ಲ ಬರೋಕ್ಕೆ ಮಿನಿಮಮ್ 1.5 ಗಂಟೆನಾದರೂ ಬೇಕಾಗುತ್ತೆ ಅಂತ ಹೇಳಿದ್ರು. ಸೊ ಅಮ್ಮ ನಾವೇನು ಫಿಶ್ ತೊಗೊಂಡ್ವಿ ಎಲ್ಲ ಇಟ್ಬಿಟ್ಟು ಮನೆಗೆ ಬರ್ತೀನಿ, ನೀನು ಇಲ್ಲೇ ವೆಯ್ಟ್ ಮಾಡ್ತಿರೋ ಅಂತ ಹೇಳಿದ್ರು. ಕರೆದ್ರು ನಾನು ಹೋಗಲಿಲ್ಲ. ನನ್ನ ಮನಸ್ಸೆಲ್ಲ ಇಲ್ಲೇ ಇತ್ತು, ಏನಾಗಿದೆಯೋ ನನಗೆ ಅಂತ ಹೇಳಿ. ಸೊ ನಾನು ಹಾಸ್ಪಿಟ್ಲಲ್ಲೇ ವೆಯ್ಟ್ ಮಾಡ್ತಾಯಿದ್ದೆ. ಆ್ಯಂಡ್ ಎಕ್ಸ್ರೇನೂ ಕೂಡ ತೆಗೆಸಿದ್ವಿ. ಸೊ ನಾನು ಪ್ರಿಂಟ್ ತಗೊಳ್ಳಿಲ್ಲ, ಎಕ್ಸ್ರೇ ಪ್ರಿಂಟಲ್ಲಿ ತೆಗೆಸ್ಲಿಲ್ಲ. ನಾವು ಜಸ್ಟ್ ಫೋಟೋನ ತೊಗೊಂಡು, ಹೆಂಗಿರೋ KSRTC ಅವರಲ್ವಾ, ಫೋಟೋನೇ ತೋರಿಸೋಣ ಡಾಕ್ಟರ್ಗೆ ಅಂತ ಹೇಳ್ಬಿಟ್ಟು ನಾನು ಅಲ್ಲಿ ಏನು ನಾನು ಸ್ಕ್ಯಾನ್ ಮಾಡಿದರು ಎಕ್ಸ್ರೇನ, ಜಸ್ಟ್ ಫೋಟೋನ ತೊಗೊಂಡು ಡಾಕ್ಟ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ. ಒಟ್ಟಿಗೆ ರಿಪೋರ್ಟ್ನು ಇದನ್ನೆರಡು ಒಟ್ಟಿಗೆ ಕೊಡೋಣ ಅಂತ. ಸೊ ಗೈಸ್, ಹಾಸ್ಪಿಟ್ಲಿಂದ ಬಂದೆ. ಆಲ್ಮೋಸ್ಟ್ ನಾವು 10:30ಗೆ ಹೋಗಿದ್ದು. ಈಗ ಆಲ್ಮೋಸ್ಟ್ 2 ಗಂಟೆ ನಾವು ಬಂದಾಗ. ಸೊ 2 ಇಂಜೆಕ್ಷನ್ ನನಗೆ ಒಂದು 3 ಡೇಸ್ ಕೊಟ್ಟಿದ್ದಾರೆ. ಬಟ್ ಸಖತ್ ಪೇನ್ ಆಗುತ್ತೆ. ನನಗೆ ಈಗಲೂ ಪೇನ್ ಆಗ್ತಿದೆ, ನಡೆಯೋಕ್ಕೆ ಆಗ್ತಿಲ್ಲ. ಸ್ವಲ್ಪ ಅಷ್ಟು ಜೋರಾಗಿ ಪೇನ್ ಆಗುತ್ತೆ. ತುಂಬ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ಇಲ್ಲಿ. ಇದು ಇಷ್ಟು ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ನನಗೆ. ಆ್ಯಂಡ್ ಮೂವನು ಕೂಡ ಕೊಟ್ಟಿದ್ದಾರೆ. ಸೊ ಈಗ ನಾನು ಇಷ್ಟು ತೊಗೋಬೇಕು. ತೊಗೊಂಡ್ಮೇಲೆ ಇನ್ನೊಂದ್ಸಲಿ ಟೆಸ್ಟ್ ಮಾಡ್ಸೋಕ್ಕೆ ಕೇಳ್ತಾರೋ ಏನೋ ಗೊತ್ತಿಲ್ಲ. ಸೊ ನಾರ್ಮಲ್ಗಿಂತನೂ ತುಂಬ ಕಮ್ಮಿ ಇರೋದ್ರಿಂದ ಮೇ ಬಿ ಇಷ್ಟು ಕೋರ್ಸ್ ಮುಗಿದ್ಮೇಲೆ ಮತ್ತೆ ಟೆಸ್ಟ್ ಮಾಡಿಸಿ ಅಂತ ಹೇಳ್ಬೋದು. ಸೊ ವೆಯ್ಟ್ ಮಾಡಿ ನಮ್ಮದು ಸಾಕಾಗೋಗುತ್ತೆ 2 ಗಂಟೆ. ಸೊ ಈಗ ಊಟ ಮಾಡಿ ಟ್ಯಾಬ್ಲೆಟ್ ತೊಗೊಂಡು ನೆಕ್ಸ್ಟ್ ಏನಿದೆ ಈ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಗೈಸ್. ಬಟ್ ನನಗೆ ಸ್ವಲ್ಪ ರಿಲೀಫ್ ಏನಾಯಿತು ಅಂತಂದರೆ ಎಂಥ ಮೇಜರ್ ಪ್ರಾಬ್ಲಮ್ ಇಲ್ಲ. ಸೊ ಅದು ಒಂದು ಬೋನ್ಸ್ ಎಲ್ಲ ಸ್ವಲ್ಪ ವೀಕ್ ಇರೋದ್ರಿಂದ ಅದನ್ನು ಸ್ವಲ್ಪ ರಿಕವರ್ ಮಾಡ್ಕೋಬೇಕು ಅಷ್ಟೇ. ಫಿಶ್ ತೊಗೊಂಡಿದ್ವಿ ಅಲ್ವಾ, ಅಮ್ಮ ಫಿಶ್ ಫ್ರೈ ಮಾಡ್ತಿದ್ದಾರೆ. ಪಕ್ಕಿ ಮತ್ತು ಬೇರೆ ಹಾಕಿದ್ದಾರೆ. ವೈಟಿಂಗ್ ಎಲ್ಲ ರೆಡಿ ಆಗುತ್ತೆ. ರೆಸಿಪಿ ಬೇಕು ಅಂದರೆ ಕಮೆಂಟ್ ಸೆಕ್ಷನ್ ತಿಳಿಸಿ ಗೈಸ್. ವೆಲ್ಕಮ್ ಬ್ಯಾಕ್. ಸೊ ಮೂವ್ ಕೊಟ್ಟಿದ್ದಲ್ಲ ಆಯಿಂಟ್ಮೆಂಟ್, ಅದನ್ನ ಹಾಕ್ಕೊಂಡು ಸ್ವಲ್ಪ ಮಲಗಿದ್ದೆ. ಅದು ನಿದ್ದೆ ಮಾಡ್ತಾ ಇರಲಿಲ್ಲ. ನಿದ್ದೆ ಮಾಡಿದ್ರೆ ಮತ್ತು ರಾತ್ರಿ ಹೊತ್ತು ನಿದ್ದೆ ಬರೋಲ್ಲ. ಮೊದಲು ಎಷ್ಟಾದರೆ ಆ ಪೇನಿಗೆ ಮತ್ತೆ ನಿದ್ದೆ ಬರೋಲ್ಲ ಅಂತ ಜಸ್ಟ್ ಹಾಗೆ ಮಲಗಿದ್ದೆ. ಸೊ ಈಗ ಸ್ನಾನ ಮಾಡಿ ಬಂದೆ. ಅಮ್ಮ ಸ್ವಲ್ಪ ಕೆಳಗೆ ಬಾ ಅಂತ ಅಂದರು, ಬಟ್ ಏನಕ್ಕೆ ಅಂತ ಹೇಳಿಲ್ಲ. ಸೊ ವೆಯ್ಟಿಂಗ್ ಏನಕ್ಕೆ ಅಂತ ಹೇಳಿ. ಸೊ ಅವ್ರು 2 ಇಂಜೆಕ್ಷನಲ್ಲಿ ಬರೀ ಒಂದೇ ಇಂಜೆಕ್ಷನ್ ತೊಗೊಬಂದಿದ್ದೀನಿ. ಮತ್ತು ನಾಳೆ ಹೋಗಿ ಮೆಡಿಕಲಲ್ಲಿ ಇನ್ನೊಂದು ಥರದ ಇಂಜೆಕ್ಷನ್ ತೊಗೋಬೇಕು ಗೈಸ್. ಅದು ಜ್ಞಾನದಲ್ಲಿ ನಾನು ಬರೀ ಒಂದೇ ಒಂದು ಇಸ್ಕೊಬಂದ್ಬಿಟ್ಟಿದ್ದೀನಿ 3 ಟೈಮ್ಗೆ. ಸೊ ನಾನು ಇನ್ನೂ ಒಂದು ಇಂಜೆಕ್ಷನ್ ಬ್ಯಾಲೆನ್ಸ್ ಇದೆ. ಸೊ 2 ಹಾಕ್ಸ್ಕೋಬೇಕು. ನನಗೆ ಏನಂತ ಅಂದರೆ ಓರಲ್ ಸಪ್ಲಿಮೆಂಟ್ಸ್ ಆದರೆ ಎಷ್ಟು ಬೇಕಾದ್ರೂ ಕುಡಿದ್ಬಿಡ್ತೀನಿ. ಬಟ್ ಕೋರ್ಸ್ ಕಂಪ್ಲೀಟ್ ಮಾಡಲ್ಲ, ಯಾವತ್ತೂ ಮಾಡಿದ ಹಿಸ್ಟ್ರಿನೇ ಇಲ್ಲ. ಬಟ್ ಇಂಜೆಕ್ಷನ್ ಅಂದರೆ ನನಗೆ ಇಷ್ಟನೇ ಇಲ್ಲ. ನಮ್ಮಮ್ಮ ಮೊಟ್ಟೆ ಹಿಡಿದ್ರೆ ಸ್ಟೈಲ್ ನೋಡಿ.
ಅಮ್ಮನ ಕೈಲಿ 2 ತಿನ್ನೋಕ್ಕಾಗಲ್ಲ. ಸೊ ಹಾಲು ಕೊಡ್ತಾರಂತೆ, ದಿನ ಹಾಲು ಕುಡಿಬೇಕಂತೆ. ನನಗೆ ಇವಾಗಲೂ ಅದೇನು ಇಷ್ಟ ಇಲ್ಲ. ಸೊ ಯಾಕಾದರೂ ಈ ಪದ್ಧತಿ ಆಗೋಯ್ತು ಅಂತ ಅನಿಸ್ತದೆ ಗೈಸ್. ಏನೋ ಒಂದರಿಂದ ರಿಕವರ್ ಆಗಿರ್ತೀನಿ, ಮತ್ತು ಇನ್ನೊಂದೇನೋ ಆಗಿರುತ್ತೆ, ಮತ್ತು ಇನ್ನೊಂದರಿಂದ ರಿಕವರ್ ಆಗ್ತಾ ಇರ್ತೀನಿ, ಮತ್ತು ಇನ್ನೊಂದೇನೋ ಆಗಿರುತ್ತೆ. ಬರೀ ಇದೆ. ಈಗ ನೋಡಿ ಆಗಲೇ ಒಂದು ಬಾಳೆಹಣ್ಣು ತಿಂದಿದ್ದೆ, ಈಗ ಇನ್ನೊಂದು ಬಾಳೆಹಣ್ಣಂತೆ. ಇಷ್ಟು 2 ತಿನ್ನಲ್ಲ. ಚೆನ್ನಾಗಿರೋ ಮೊಟ್ಟೆ ಅಷ್ಟೇ ತಿಂತೀನಿ ನಾನು, ಚೆನ್ನಾಗಿಲ್ದಿರೋ ಮೊಟ್ಟೆ ನಾನು ತಿನ್ನಲ್ಲ. ಸೊ ಗೈಸ್, ರಾತ್ರಿ ಊಟಕ್ಕೆ ಅಮ್ಮ ಪಾಲಕ್ ಚಿಕನ್ ತಾನೆ ಇದು. ಪಾಲಕ್ ಚಿಕನ್ ಯಾವ ಚಿಕನ್ ಮಾಡಿದ್ರು ದಪ್ಪ ಐತಲ್ಲ ಗಾಯ್ಸ್. ಏನಾದರೂ ಟಿಪ್ಸ್ ಇದ್ರೆ ಹೇಳಿ ಗಾಯ್ಸ್. ಸೊ ಇಲ್ಲಿ ಪಾಲಕ್ ಚಿಕನಲ್ಲಿ ಚಿಕನ್ ಸಾಂಬಾರು ಮಾಡ್ತಾಯಿದ್ದಾರೆ. ಸೊ 2 ಆ್ಯಂಡ್ ಫಿಶ್ ಮಧ್ಯಾಹ್ನಕ್ಕೆ ಮಾಡಿದ್ದು ಅದಿನ್ನೂ ಇದೆ. ಬಟ್ ಅದು ಮಾಡಿದ್ರೆ ಈಗ ಯಾವುದು ಕರೆಕ್ಟಾಗಿ ತಿನ್ನಲ್ಲ ನಾವು. ಸೊ ಸಾಂಬಾರು ಅಪ್ಪನಿಗೋಸ್ಕರ ಗೈಸ್, ನಮ್ಮಮ್ಮ ನೆನ್ನೆ ಹೊಸ ಫೋನ್ ತೊಗೊಂಡ್ರು. ಒಪ್ಪೋ 4K ವೀಡಿಯೋ ಆಗುತ್ತೆ ಗೈಸ್. ನಂದೇಲೇ 4K ವೀಡಿಯೋ ಆಗೋಲ್ಲ. ಸೊ ಕ್ಯಾಮ್ರಾ ತೋರಿಸ್ತೀನಿ, ಚೆನ್ನಾಗಿದೆ ಆ್ಯಕ್ಚುಲಿ. ಕಂಪೇರ್ ಮಾಡಿದ್ರೆ ನನಗಿಂತ ವೀಡಿಯೋ ಕ್ಲಾರಿಟಿ ಚೆನ್ನಾಗಿದೆ ಗೈಸ್. ಇದು ಸಿ ಚಲೋ ಚೆನ್ನಾಗಿದೆ. ಬಟ್ ಬ್ಯಾಕ್ಗ್ರೌಂಡ್ ಕಲರ್ ಚೇಂಜ್ ಇರಬೇಕಿತ್ತು, ಪರ್ಪಲ್ ಕಲರ್ ಆಗಿಬಿಡ್ತು. ಸೊ 2 ದಿನ ಹಠ ಮಾಡಿ ಹೊಸ ಫೋನ್ ತೊಗೊಂಡಿದ್ದಾರೆ. ಸೊ ನಾಳೆ ಈ ಫೋನಿಂದಲೇ ವೀಡಿಯೋ ಮಾಡ್ತೀನಿ. ನಾನು 1 ವೀಕ್ ಆಯಿತು ವೀಡಿಯೋ ಮಾಡಿ. ಮೀನಾಕ್ಷಿಪುರಕ್ಕೆ ಹೋಗಿದ್ದೆ ಲಾಸ್ಟ್, ವೀಡಿಯೋ ಮಾಡಿಲ್ಲ. ಸ್ಕಿನ್ ಕಂಪ್ಲೀಟ್ ಡ್ಯಾಮೇಜ್ ಆಗಿ ಹೋಗ್ಬಿಟ್ಟಿದೆ ಗೈಸ್. ಹ್ಯಾವ್ ಟು ಟೇಕ್ ಕೇರ್ ಆಫ್ ಮೈ ಸ್ಕಿನ್. ತೋರಿಸ್ತೀನಿ ಈಗ ನೆಕ್ಸ್ಟ್. ಈಗ ಮೇಲೋಗಿ ನಾನು ರೂಮ್ಗೆ ಹೋಗಿ ನಾನು ಏನು ಮಾಡ್ತೀನಿ ಅಂತ ನಿಮ್ಗೆ ಈಗ ತೋರಿಸ್ತೀನಿ. ಸೊ ಗೈಸ್, ನಾನು ಜಸ್ಟ್ ಫೇಸ್ ವಾಶ್ ಮಾಡಿ ಇಲ್ಲಿ ವ್ಯಾಸ್ಲಿನ್ ಹಾಕ್ಕೊಂಡಿದ್ದೀನಿ. ನಾನು ತುಂಬ ಹಳೆಯ ಬ್ಲಾಗಲ್ಲಿ ನೈಟ್ ಟೈಮ್ ಸ್ಕಿನ್ ಕೇರ್ ರೂಟೀನಲ್ಲಿ ತೋರಿಸಿದೆ ಅಂದ್ಕೊತೀನಿ. 15% HA, 1% BHA, ಬಿಗಿನರ್ ಕೆಮಿಕಲ್ ಪೀಲಿಂಗ್. ಸೊ ಸ್ಕಿನ್ ತುಂಬ ಡ್ಯಾಮೇಜ್ ಆಗಿದೆ ನಾನು ಹೇಳ್ದಂಗೆ. 2 ದಿನ ಸ್ವಲ್ಪ ಜಾಸ್ತಿ ಮೇಕಪ್ ಹಾಕಿದ್ದಕ್ಕೆ ಸ್ವಲ್ಪ ಆ ಥರ ಕಾಂಬಿಡಾನ್ಸ್ ಥರ ಹೋಗ್ಬಿಟ್ಟಿತ್ತು. ಟೈಮ್ ಈಗ ಕರೆಕ್ಟಾಗಿ 7:36. 10 ನಿಮಿಷ ಬಿಟ್ಟು ವಾಶ್ ಮಾಡೋಣ. ನಾನು ಏನಿಗಿಲ್ಲ ಹಾಕಿದ್ದೀನಿ ವ್ಯಾಸ್ಲಿನ್ ಅಂತ ಅಂದರೆ ನಾನು ಸ್ವಲ್ಪ ಬರ್ನಿಂಗ್ ಸೆನ್ಸೇಷನ್ ಆಗುತ್ತೆ, ಹಾಗಾಗಿ ಹೆದರ್ಕೋಬೇಡಿ. ಅದು ಒಂದು ಲೈಟ್ ಸ್ವಲ್ಪ ಹಾಗೆ. ಸೊ ಜಸ್ಟ್ ಗೈಸ್, ಒಂದು ಲೈಟ್ ನಮ್ಮ ವೀಡಿಯೋನ ಎಷ್ಟು ಮೇಜರಾಗಿ ಡಿಫ್ರೆನ್ಸ್ ಮಾಡುತ್ತೆ ನೋಡಿ. ಆಲ್ರೆಡಿ ಫೀಲಿಂಗ್ ಬರ್ನಿಂಗ್ ಸೆನ್ಸೇಷನ್. ಸೊ ಇದು ಬಗ್ಗೆ ಗೊತ್ತಿದ್ರೆ ಮಾತ್ರ ಮಾಡಿ. ಸ್ಕಿನ್ ಕಂಪ್ಲೀಟ್ ಡ್ರೈ ಇರಬೇಕು. ಸೆನ್ಸಿಟಿವ್ ಏರಿಯಲೆಲ್ಲ ವ್ಯಾಸ್ಲಿನ್ ಹಾಕ್ಕೊಳ್ಳಿ. ಆ್ಯಕ್ಟಿವ್ ಆ್ಯಕ್ನೆ ಇದ್ರೆ ಪ್ಲೀಸ್ ಮಾಡೋಕ್ಕೆ ಹೋಗಬೇಡಿ. ಅವ್ರು ಕಂಪ್ಲೀಟ್ ಡ್ರೈ ಇದ್ರೂ ಮಾಡಬೇಡಿ. ಲ್ಯಾಕ್ಟಿಕ್ ಆ್ಯಸಿಡ್ ಪೀಲ್ ಮಾಡಿ, ಇಟ್ ಈಸ್ ಕಂಪ್ಲೀಟ್ಲಿ ಬೆಟರ್. ಐ ಏರಿಯಾನ ನಾನು ಕಂಪ್ಲೀಟಾಗಿ ಅವಾಯ್ಡ್ ಮಾಡ್ತೀನಿ. ಬೂತ್ ಥರ ಕಾಣಿಸ್ತಾ ಇದ್ದೀನಾ? ಇಲ್ಲ. ಇಂಥ ಬೇಕಾದ್ರೆ ನೀವು ಹ್ಯಾಂಡ್ಸ್ಗೆ ಫೀಟ್ಗೂ ಕೂಡ ಮಾಡ್ಕೋಬೋದು. ನಾನು ಯಾವತ್ತೂ ಮಾಡ್ಕೊಂಡಿಲ್ಲ, ಒಂದು ಸರಿ ಏನೋ ಮಾಡಿದ್ದೆ ಅಷ್ಟೇ. ಸೊ 10 ಮಿನಿಟ್ಸ್ ವೆಯ್ಟ್ ಮಾಡೋಣ. ಈಗ ವೆಯ್ಟ್ ಮಾಡಾದ್ಮೇಲೆ ಫೇಸ್ ವಾಶ್ ಮಾಡಿ ದೆನ್ ನಾನು ಏನು ಪ್ರಿಕಾಷನ್ಸ್ ಯೂಸ್ ಮಾಡ್ತೀನಿ, ನಾಳೆಗೂ ಏನು ಮಾಡ್ತೀನಿ ಅಂತ ನಾನು ಹೇಳ್ತೀನಿ. ಸೊ ಗೈಸ್, 10 ನಿಮಿಷ ಆಯಿತು. ಅಂದರೆ ಇದು ಬೆಳಗ್ಗೆ ಗೊತ್ತಾಗಬೇಕು. ನಾಳೆ ಮತ್ತೆ ಬೇರೆ ಬ್ಲಾಗ್ ಮಾಡಿದಾಗ ಐ ಥಿಂಕ್ ಯು ವಿಲ್ ನೋಟಿಸ್ ಇಟ್. ನೀವೇನಾದ್ರು ಥಿಕ್ ಮಾಯ್ಶ್ಚರೈಸರ್ ಯೂಸ್ ಮಾಡ್ತಿದ್ರೆ ನೀವು ಯೂಸ್ ಮಾಡ್ಬೋದು. ನಾನು ಯೂಸ್ ಮಾಡಿ ತುಂಬ ಲೈಟ್ ವೇಟ್, ಹಾಗಾಗಿ ಫಸ್ಟು ಸ್ನೇಲ್ ಮ್ಯೂಸಿನ್ ಹಾಕ್ಕೊತೀನಿ. ಅವ್ರು ನೀವು ಯಾವ್ದಾರ ಹೈಡ್ರೇಟಿಂಗ್ ಸೀರಮ್ ಹಾಕೊಬೋದು. ಬಟ್ ಏನೋ ಯಾವುದೂ ಆ್ಯಕ್ಟಿವ್ ಸೀರಮ್ ಲೈಕ್ ಸ್ಯಾಲಿಸಿಲಿಕ್ ಆ್ಯಸಿಡ್, ಗ್ಲೈಕಾಲಿಕ್ ಆ್ಯಸಿಡ್ ಆ ಥರ ಹಾಕೋಬೇಡಿ. ಬರೀ ಹೈಡ್ರೇಟಿಂಗ್ ಇರೋ ಇಂಗ್ರೀಡಿಯೆಂಟ್ ಯೂಸ್ ಮಾಡಿ. ದೆನ್ ಐ ಆಮ್ ಸೀಲಿಂಗ್ ಇಟ್ ವಿತ್ a regular moisturizer.
ನೀವು ಕ್ರೀಮ್ ಬೇಸ್ಡ್ ಆದರೂ ಯೂಸ್ ಮಾಡ್ಬೋದು. ನಾನು ಜೆಲ್ ಬೇಸ್ಡ್ ಯೂಸ್ ಮಾಡ್ತೀನಿ ಬಿಕಾಸ್ ನಂದು ಕಾಂಬಿನೇಷನ್ ಸ್ಕಿನ್. ಹಾಗಾಗಿ ಇಷ್ಟೆಲ್ಲ ಏನಕ್ಕೆ ಅಂತ ಅಂದರೆ ನಾಳೆ ವೀಡಿಯೋಸ್ ಮಾಡಲೇಬೇಕು ಆ ಟೈಮ್ ಕಾಸ್ಟ್ ಏನೇ ಆದ್ರೂ ನಾನು ಮಾಡಿ ಎಡಿಟೆಲ್ಲ ಮಾಡಿದ್ದೇನೆ. ನಾನು ಹಾಸ್ಪಿಟಲ್ಗೆ ಮತ್ತೆ ವಿಸಿಟ್ ಮಾಡಬೇಕು. ಎಡಿಟು ಕೂಡ ನಾಳೆನೇ ಮಾಡಬೇಕು. ಅದಕ್ಕೆ 2 ಡೇಸಿಂದ ಏನೂ ಹಾಕಿಲ್ಲ ಅಂದರೆ ಡ್ಯಾಶ್ ಬೋರ್ಡ್ ಕಮ್ಮಿ ಆಗುತ್ತೆ ಆ ಕಾರಣಕ್ಕೆ. ಸೊ ದಟ್ಸ್ ಆಲ್, ಇಷ್ಟೇ. ಸೊ ನಾಳೆ ಏನಾದರೂ ತುಂಬ ಬಿಸಿಲಿದ್ರು ಕಮ್ಮಿ ಇದ್ದರೂ ಸನ್ಸ್ಕ್ರೀನ್ ಹಾಕಿ ಹೊರಗಡೆ ಹೋಗಬೇಕು. ಬಿಕಾಸ್ ನಮ್ಮ ಸ್ಕಿನ್ ಎಕ್ಸ್ಫೋಲಿಯೇಟ್ ಮಾಡಿರೋದ್ರಿಂದ ನಮ್ಮ ಸ್ಕಿನ್ ಸ್ವಲ್ಪ ಸೆನ್ಸಿಟಿವ್ ಆಗಿರುತ್ತೆ. ಸೊ ಹಾಗಾಗಿ 10 ಮಿನಿಟ್ಸ್ಗಿಂತ ಜಾಸ್ತಿ ಬಿಡಬಾರ್ದು. ರೆಡ್ನೆಸ್ ಆಗೋಗ್ಬಿಡುತ್ತೆ, ಸ್ಕಿನ್ ಬರ್ನ್ ಆಗೋಗ್ಬಿಡುತ್ತೆ. ಹಾಗಾಗಿ 10 ಮಿನಿಟ್ಸ್ ಬಿಫೋರೇ ನಾವು ಫೇಸ್ ವಾಶ್ ಮಾಡಬೇಕು. ಮಾಡಿದ್ಮೇಲೆ ಈ ರೀತಿ ಹೈಡ್ರೇಟಿಂಗ್ ಆಗಿ ಸ್ಕಿನ್ನ ಇಟ್ಕೋಬೇಕು. ನೆಕ್ಸ್ಟ್ ಡೇ ಸನ್ಸ್ಕ್ರೀನ್ ಹಾಕ್ಕೊಬೇಕು ಅಷ್ಟೇ. ಕೆಮಿಕಲ್ ಪೀಲಿಂಗ್ ಮಾಡಬೇಕು ಅಂತ ಇದ್ದರೆ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಐ ವಿಲ್ ರಿಪ್ಲೈ. ಬಿಕಾಸ್ ನಾನು ಇದನ್ನು ಆಲ್ರೆಡಿ ತೋರಿಸಿರೋದ್ರಿಂದ ನಾನು ಇಷ್ಟು ಫಾಸ್ಟಾಗಿ ಕಮ್ಮಿ ಹೇಳ್ತಾ ಇದ್ದೀನಿ. ನಾನು ಡೀಪಾಗಿ ನನ್ನ ನೈಟ್ ಟೈಮ್ ಸ್ಕಿನ್ ಕೇರ್ ರೂಟೀನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಗೋ ಆ್ಯಂಡ್ ಚೆಕ್ ಇಟ್. ನನ್ನ ಫೇವ್ರೆಟ್ ಪಾಲಕ್ ಚಿಕನ್ ರೆಡಿ ಇದೆ. ಈಗ ಹಾಕ್ಕೊಂಡು ಸವಿಯೋದೆ. ಗೈಸ್, ಊಟ ಮಾಡಿ ಈಗ ಜಸ್ಟ್ ಬಂದ ಟ್ಯಾಬ್ಲೆಟ್ ತೊಗೊಂಡು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ಯು ಆಲ್ ಲೈಕ್ ಇಟ್. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ದೇ ನೋಡ್ತಾ ಇದ್ದಾರೆ ನನ್ನ ವ್ಲಾಗ್ನ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಐ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.